ಸೋಷಲ್ ಮೀಡಿಯಾದಲ್ಲಿ ಯಾರ್ಯಾರೋ ಫಾರಿನ್ ಟ್ರಿಪ್ಪಿಗೆ ಹೋಗಿದ್ದನ್ನು ನೋಡ್ತಾ ಇರ್ತೇವೆ, ಯಾರ್ದೋ ಬರ್ತ್ಡೇ ತುಂಬ ಚೆನ್ನಾಗಾಗಿದ್ದು ನೋಡ್ತಾ ಇರ್ತೇವೆ, ತುಂಬ ಸಂಭ್ರಮದಿಂದ ಮದುವೆ ಆಗಿದ್ದವ್ರನ್ನ ಅಥವಾ ಅವರ ಹೊಸ ಒಡವೆಗಳ ಪ್ರದರ್ಶನ ಮಾಡೋರನ್ನ ಇವರನ್ನೆಲ್ಲ ನೋಡ್ತಾ ಇರ್ತೀವಿ. ಅಬ್ಬಾ ಇವರ ಲೈಫ್ ಸ್ಟೈಲ್ ಎಷ್ಟು ಚೆನ್ನಾಗಿದೆ, ನಾವು ಹೆಂಗಿದ್ದೀವಿ ಅಂತ ನಮ್ಮ ಬಗ್ಗೆ ಒಂಚೂರು ಕೀಳರಿಮೆ ಕೂಡ ಬೇಕೋ ಬೇಡವೋ ಆಗ್ತಾ ಇರುತ್ತೆ. ಆದರೆ ನಾವು ಒಂದು ತಿಳ್ಕೋಬೇಕು, ಜೀವನದಲ್ಲಿ ಒಳ್ಳೆ ವಿದ್ಯೆ, ಆರೋಗ್ಯ ಮತ್ತು ಸೌಹಾರ್ದತೆ, ಕುಟುಂಬದಲ್ಲಿ ನಾವು ಎಲ್ಲರೂ ಕೂಡ ಒಬ್ಬರನ್ನೊಬ್ಬರು ಇಷ್ಟಪಡ್ತಾ ಬದುಕೋದಿದೆಯಲ್ಲ, ಇದು ನಿಜವಾದ ಆಸ್ತಿ. ಇದು ನಮ್ಮ ಪಾಲಿಗಿದ್ದರೆ ನಾವು ಬೇರೆ ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಮತ್ತು ಯಾರೆಲ್ಲ ಫೋಟೋಗಳು ಅಥವಾ ಅವರ ಲೈಫ್ ಸ್ಟೈಲ್ ಬಗ್ಗೆ ಫೋಟೋಗಳನ್ನು ಹಾಕಿರ್ತಾರಲ್ಲ, ಅದು ನಿಜವಾದ ಜೀವನ ಅಲ್ಲ. ಹತ್ತಿರದಿಂದ ಹೋಗಿ ನೋಡಿದಾಗ ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಸಮಸ್ಯೆಗಳಿರುತ್ತೆ, ಮತ್ಯಾವುದರಲ್ಲೋ ಅವರು ಕಷ್ಟಪಡ್ತಾ ಇರ್ತಾರೆ. ಆದ್ದರಿಂದನೇ ಸೋಷಲ್ ಮೀಡಿಯಾ ಬದುಕನ್ನು ನೋಡಿ ದಯವಿಟ್ಟು ನಮ್ಮ ಬಗ್ಗೆ ನಾವು ಬೇಜಾರು ಮಾಡ್ಕೊಳ್ಳೋದು ಬೇಡ. ಯಾಕೆಂದರೆ ಜೀವನದಲ್ಲಿ ದುಡ್ಡು ಕೊಟ್ಟರು ಕೊಂಡ್ಕೊಳ್ಳೋಕ್ಕಾಗ್ದಲೇ ಇರುವಂಥ ಅನೇಕ ವಿಚಾರಗಳಲ್ಲಿ ನಾವು ನಿಜವಾಗ್ಲೂ ಪುಣ್ಯ ಮಾಡಿರ್ತೇವೆ. ಅದನ್ನು ನೆನಪಿಸ್ಕೊಂಡಾಗ ಅಲ್ಲಿ ನಮಗೆ ಸುಖ ಸಿಗತ್ತೆ.